ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಗಲಭೆ ಎಬ್ಬಿಸಿದವರು, ಕಲ್ಲು ತೂರಾಟ ಮಾಡಿದವರು, ಕಾನೂನು ಮೀರಿ ವರ್ತನೆ ಮಾಡಿದವರು, ಶಾಂತಿ ಭಂಗ ಮಾಡಿದವರ ಬಂಧನ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಾರಣ 15 ಜನರ ಬಂಧನ ಆಗಿದೆ. ಆದ್ರೆ FIR ಕಾಪಿ ನೋಡ್ತಾ ಇದ್ವಿ, 1000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆಗೊಂಡಿದ್ರು. 1000ಕ್ಕೂ ಹೆಚ್ಚು ಜನ ಬಂದು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ FIR ಅಲ್ಲಿ ದಾಖಲಾಗಿದೆ. ಬಟ್ 15 ಜನರ ಬಂಧನ ಇಲ್ಲಿ ತನಕ ಆಗಿರೋದಷ್ಟೇ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವಾಹನಗಳನ್ನ ಟಾರ್ಗೆಟ್ ಮಾಡಿದ್ರು, ಪೊಲೀಸ್ ಠಾಣೆಯನ್ನ ಟಾರ್ಗೆಟ್ ಮಾಡಿದ್ರು, ಪೊಲೀಸ್ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಪೊಲೀಸ್ ಸಿಬ್ಬಂದಿಯ ಪ್ರಾಣಕ್ಕೆ ಕುತ್ತು ಇತ್ತು. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳೋದು ವಿಳಂಬ. ಕ್ರಮ ಕೈಗೊಂಡಿದ್ದೀವಿ ಅಂದ್ರೂ ಕೂಡ ಜಸ್ಟ್ 15 ಜನರ ಬಂಧನ. ಎಷ್ಟು ಜನ ಜಮಾವಣೆ ಆಗಿದ್ರು ಅನ್ನೋದಕ್ಕೆ CCTV ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. 1000ಕ್ಕೂ ಹೆಚ್ಚು ಜನ ಪೊಲೀಸರೇ ಈಗ ದೂರು ದಾಖಲು ಮಾಡ್ಕೊಂಡಿದ್ದಾರಲ್ಲ. FIR ಪ್ರತಿಯನ್ನ ಗಮನಿಸಿದ್ರೆ 1000ಕ್ಕೂ ಹೆಚ್ಚು ಜನ ಜಮಾವಣೆಗೊಂಡಿದ್ರು. ಅಷ್ಟು ಜನ ಬಂದು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದನ್ನ ಅವರೇ ಉಲ್ಲೇಖ ಮಾಡಿದ್ದಾರೆ. 1000 ಜನ ಇದ್ದಾಗ 15 ಜನರ ಬಂಧನ ಸಾಕ? ಕಣ್ಣೊರೆಸೋ ತಂತ್ರನ? ಯಾರ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ? ಯಾರ ಒತ್ತಡಕ್ಕೊಳಗಾಗಿದ್ದೀರಿ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. FIR ಪ್ರತಿ ರಿಪಬ್ಲಿಕ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಹೇಳೋ ಪ್ರಕಾರ ಪೊಲೀಸರು FIR ನಲ್ಲಿ 1000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆಗೊಂಡಿದ್ರು. ಅಷ್ಟು ಜನ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋದನ್ನ ಸ್ವತಃ ಪೊಲೀಸರ FIR ನಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಜನ ಜಮಾವಣೆ ಹಾಕಿದ್ದಾರೆ ಅಂದ್ರೆ ಅದರ ಉದ್ದೇಶ ಏನಾಗಿತ್ತು? ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರ್ತಾರೆ ಅಂದ್ರೆ ಯಾರ ಭಯ ಇಲ್ವಾ? ಪೊಲೀಸ್ ವಾಹನಗಳನ್ನ ಪುಡಿ ಪುಡಿ ಮಾಡ್ತಾರೆ ಅಂದ್ರೆ ಕಾನೂನಿನ ಭಯ ಇಲ್ವೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಇಷ್ಟೆಲ್ಲ CCTV ದೃಶ್ಯಗಳಿದೆ, ಸಾಕ್ಷಿಗಳಿದೆ. ಕಲ್ ತರ್ತಾರೆ, ಉದ್ದೇಶಪೂರ್ವಕವಾಗಿ ಗಲಭೆ ಎಬ್ಬಿಸ್ತಾರೆ, ಶಾಂತಿ ಭಂಗ ಮಾಡ್ತಾರೆ, ಪೊಲೀಸ್ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವರ ವಿರುದ್ಧ ಇಲ್ಲಿ ತನಕ ಕ್ರಮ ಆಗಿಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಬರೀ 15 ಜನರ ಬಂಧನ ಸಾಕ? ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 15 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಮಧ್ಯರಾತ್ರಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 14 ಜನ ಯುವಕರು, ಓರ್ವ ಅಪ್ರಾಪ್ತ ಬಾಲಕನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. DCM DK ಶಿವಕುಮಾರ್ ಹೇಳಿದ್ರಲ್ಲ, ಅಲ್ಲಿ ಬಹುತೇಕರು ಅಪ್ರಾಪ್ತರು ಆಗಿದ್ರು ಅಂತ. 14ರಿಂದ 15 ವರ್ಷ ವಯಸ್ಸಿನವರು ಇದ್ರು ಅಲ್ಲಿ ಅಂತ. ಅದರಂತೆ ಈಗ 14 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 1000 ಜನ ಎಲ್ಲಿ, 15 ಜನರ ಬಂಧನ ಎಲ್ಲಿ? ಬಟ್ ಒಂದಂತೂ ಸ್ಪಷ್ಟ, ಉದಯಗಿರಿ ಪೊಲೀಸರು ಯಾರ್ದೋ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ 15 ಜನರ ಬಂಧನ ಆಗೋದಕ್ಕೂ ಕೂಡ ಇಲ್ಲಿ ತನಕ ಸಮಯ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ಅವತ್ತು ರಾತ್ರಿನೇ ಅವ್ರನ್ನೆಲ್ಲ ಓಡಿಸ್ಬಿಟ್ರು ಅಲ್ಲಿಂದ. ಬಟ್ ಬೆಳಗ್ಗೆ ಆದ್ರೆ ಅಲ್ಲಿನ IG ಕೊಟ್ಟಿರುವ ಮಾಹಿತಿ ಪ್ರಕಾರ ಜಸ್ಟ್ 10 ಗಂಟೆ ಆಯಿತು, ಇರಿ ಬಂಧಿಸ್ತೀವಿ ಅಂತ ಉಡಾಫಿಯ ಉತ್ತರಗಳು ಪೊಲೀಸರಿಂದ ಕೇಳೋದಕ್ಕೆ ಸಿಕ್ತು. ಯಾವಾಗ ಒತ್ತಡ ಜಾಸ್ತಿ ಆಯಿತು, ಯಾವಾಗ ರಿಪಬ್ಲಿಕ್ ಇದನ್ನ ದೊಡ್ಡ ಮಟ್ಟದ ಸುದ್ದಿಯಾಗಿ ಬಿತ್ತರ ಮಾಡಿದ್ರು, ಆಗ ಕ್ರಮ ಕೈಗೊಂಡಿದ್ದೀವಿ ಅನ್ನೋ ತೋರಿಸೋ ಪ್ರಯತ್ನಗಳು ಕೂಡ ಅದನ್ನು ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಪೊಲೀಸರೇ ದಾಖಲು ಮಾಡಿರುವಂತಹ FIR ಪ್ರತಿಯಲ್ಲಿ ಹೇಳ್ತಾರೆ 1000ಕ್ಕೂ ಹೆಚ್ಚು ಜನ ಜಮಾವಣೆಯಾಗಿದ್ರು, ಅಷ್ಟು ಜನ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ. ಈಗ 15 ಜನರ ಬಂಧನ ಸಾಕ? ಪೊಲೀಸರ ಮೇಲೆ ಯಾರ್ದಾದ್ರೂ ಒತ್ತಡ ಇದೆಯಾ? ಕಣ್ಣೊರೆಸೋ ತಂತ್ರನ? 15 ಜನರ ಬಂಧನದಿಂದ ಏನಾಗ್ತಾ ಇದೆ ಅಲ್ಲಿ? ಶ್ರುತಿ, ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ನಿನ್ನೆ ರಾತ್ರಿವರೆಗೂ ಕೂಡ 15 ಜನರನ್ನ ವಶಕ್ಕೆ ಪಡೆದು ಈಗಾಗಲೇ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಕೂಡ ಇದ್ದಾರೆ. ಈಗಾಗಲೇ ಅವರೆಲ್ಲರೂ ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲ 14 ದಿನಗಳ ಕಾಲವಾಗಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಏನು ಕಳೆದ 2 ದಿನಗಳಲ್ಲಿ ನಡೆದಂತಹ ಈ ಒಂದು ದೊಡ್ಡ ಮಟ್ಟದ ಗಲಾಟೆಯಲ್ಲಿದೆ. ಈ ಒಂದು ಗಲಾಟೆಯಲ್ಲಿ 1000ಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಭಾಗಿಯಾಗಿದ್ರು ಅನ್ನೋದಕ್ಕೆ ಈಗ ಪೊಲೀಸರು ಉಲ್ಲೇಖ ಮಾಡಿರುವಂತಹ FIR ಅಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಅದು FIR ನಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಅಲ್ಲಿ ಬಂದಿದ್ದಂತಹ ಯುವಕರಿಗೆ ಪೊಲೀಸರ ಮೇಲೆ ಯಾವುದೇ ರೀತಿಯಾದಂತಹ ಭಯ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಊಟಾಗ್ತಾ ಇರುವಂಥದ್ದು. ಯಾಕೆಂತಂದರೆ 1000ಕ್ಕೂ ಹೆಚ್ಚು ಜನ ಮುಸ್ಲಿಮರು ಆ ಯುವಕರು ಬಂದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿ ಪೊಲೀಸ್ ಠಾಣೆಯಲ್ಲೇ ನಿಜಕ್ಕೂ ಕೂಡ ಅವರು ಧ್ವಂಸ ಮಾಡೋದಕ್ಕೆ
ಒಂದು ರೀತಿಯಾದಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅನ್ನುವಂತಹ ಅದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಈಗಾಗಲೇ ಒಂದು ಅಂಶ ಭಾಳ ನಿಜಕ್ಕೂ ಕೂಡ ಅದು ಆಘಾತಕಾರಿ ವಿಷಯ ಅಂತಂದರೆ ಪೊಲೀಸರ ಹೆಣವನ್ನು ಬೀಳಿಸೋದಕ್ಕೂ ಕೂಡ ಇವರು ತಯಾರಿಗಳನ್ನು ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ಉದಯಗಿರಿಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುನಿಲ್ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ FIR ಆಗಿರುವಂಥದ್ದು. ಸದ್ಯಕ್ಕೆ ಈಗ ಬಂಧಿಸಿರುವಂತಹ 15 ಜನರಿದ್ದಾರೆ. ಇವರು ನಿಜಕ್ಕೂ ಕೂಡ ಮೇನ್ ಕಿಂಗ್ ಫಿಲ್ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇವರ ಜೊತೆಗೆ ದೊಡ್ಡ ದೊಡ್ಡ ಕೈಗಳು ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಕೇವಲ 1,000 ಬಾಬು ಇತ್ತು ಅಂತೇಳಿ ಈಗಾಗಲೇ ಪೊಲೀಸರ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ ಕೇವಲ ಎಲ್ಲೋ ಒಂದು ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಕೇವಲ 15 ಜನರನ್ನು ಬಂಧಿಸುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಬೇರೆ ರೀತಿ ದೊಡ್ಡ ಮಟ್ಟಕ್ಕೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲರೂ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಣ್ತದೆ. ಯಾಕಂತಂದರೆ 1,000 ಮುಸ್ಲಿಂ ಯುವಕರು ಅಂತಂದರೆ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ CCTV ಫುಟೇಜ್ಗಳು ನೋಡ್ತಾರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಕಲ್ಲಲ್ಲಿ ಎಸೆಯೋದಕ್ಕೆ ಈಗಾಗಲೇ ಇಲ್ಲಿ ಶುರುವನ್ನು ಮಾಡಿದರು. ಉದಯಗಿರಿ ಠಾಣೆ ಬರುವಂತಹ ಅಕ್ಕಪಕ್ಕ ರಸ್ತೆಗಳಲ್ಲಿ ನಿಂತು ಕಲ್ಲನ್ನು ಎಸೆದಿದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಪೊಲೀಸರೇ ವಶಪಡಿಸ್ಕೊಂಡಿರುವಂತಹ CCTV ಫುಟೇಜ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇದೆಲ್ಲ ಗಮನಿಸ್ತಾ ಹೋಗೋದಾದರೆ ಪೊಲೀಸ್ ಇಲಾಖೆ ಇನ್ನಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು. ಇನ್ನಷ್ಟು ಈ ಪ್ರಕರಣದಲ್ಲಿ ಯಾರೆಲ್ಲ ಕಿಂಗ್ ಫಿಲ್ಗಳಿದ್ದಾರೆ ಅವ್ರನ್ನ ಬಂಧಿಸುವಂತಹ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋದಕ್ಕೂ ಈಗ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಗಲಭೆ ಎಬ್ಬಿಸಿದವರು, ಕಲ್ಲು ತೂರಾಟ ಮಾಡಿದವರು, ಕಾನೂನು ಮೀರಿ ವರ್ತನೆ ಮಾಡಿದವರು, ಶಾಂತಿ ಭಂಗ ಮಾಡಿದವರ ಬಂಧನ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಾರಣ 15 ಜನರ ಬಂಧನ ಆಗಿದೆ. ಆದರೆ FIR ಕಾಪಿ ನೋಡ್ತಾ ಇದ್ವಿ. 1,000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆಗೊಂಡಿದ್ರು. 1,000ಕ್ಕೂ ಹೆಚ್ಚು ಜನ ಬಂದು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ FIR ಅಲ್ಲಿ ದಾಖಲಾಗಿದೆ. ಬಟ್ 15 ಜನರ ಬಂಧನ ಇಲ್ಲಿ ತನಕ ಆಗಿರೋದಷ್ಟೇ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವಾಹನಗಳನ್ನ ಟಾರ್ಗೆಟ್ ಮಾಡಿದ್ರು, ಪೊಲೀಸ್ ಠಾಣೆಯನ್ನ ಟಾರ್ಗೆಟ್ ಮಾಡಿದ್ರು, ಪೊಲೀಸ್ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಪೊಲೀಸ್ ಸಿಬ್ಬಂದಿಯ ಪ್ರಾಣಕ್ಕೆ ಕುತ್ತು ಇತ್ತು. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳೋದು ವಿಳಂಬ. ಕ್ರಮ ಕೈಗೊಂಡಿದ್ದೀವಿ ಅಂದ್ರೂ ಕೂಡ ಜಸ್ಟ್ 15 ಜನರ ಬಂಧನ. ಎಷ್ಟು ಜನ ಜಮಾವಣೆ ಆಗಿದ್ರು ಅನ್ನೋದಕ್ಕೆ CCTV ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. 1,000ಕ್ಕೂ ಹೆಚ್ಚು ಜನ ಪೊಲೀಸರೇ ಈಗ ದೂರು ದಾಖಲು ಮಾಡ್ಕೊಂಡಿದ್ದಾರಲ್ಲ. FIR ಪ್ರತಿಯನ್ನ ಗಮನಿಸಿದ್ರೆ 1,000ಕ್ಕೂ ಹೆಚ್ಚು ಜನ ಜಮಾವಣೆಗೊಂಡಿದ್ರು. ಅಷ್ಟು ಜನ ಬಂದು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದನ್ನ ಅವರೇ ಉಲ್ಲೇಖ ಮಾಡಿದ್ದಾರೆ. 1,000 ಜನ ಇದ್ದಾಗ 15 ಜನರ ಬಂಧನ ಸಾಕ? ಕಣ್ಣೊರೆಸೋ ತಂತ್ರನ? ಯಾರ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ? ಯಾರ ಒತ್ತಡಕ್ಕೊಳಗಾಗಿದ್ದೀರಿ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. FIR ಪ್ರತಿ ರಿಪಬ್ಲಿಕ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಹೇಳೋ ಪ್ರಕಾರ ಪೊಲೀಸರು FIR ನಲ್ಲಿ 1,000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆಗೊಂಡಿದ್ರು. ಅಷ್ಟೂ ಜನ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋದನ್ನ ಸ್ವತಃ ಪೊಲೀಸರ FIR ನಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಜನ ಜಮಾವಣೆ ಹಾಕಿದ್ದಾರೆ ಅಂದ್ರೆ ಅದರ ಉದ್ದೇಶ ಏನಾಗಿತ್ತು? ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರ್ತಾರೆ ಅಂದ್ರೆ ಯಾರ ಭಯ ಇಲ್ವಾ? ಪೊಲೀಸ್ ವಾಹನಗಳನ್ನ ಪುಡಿ ಪುಡಿ ಮಾಡ್ತಾರೆ ಅಂದ್ರೆ ಕಾನೂನಿನ ಭಯ ಇಲ್ವೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಇಷ್ಟೆಲ್ಲ CCTV ದೃಶ್ಯಗಳಿದೆ, ಸಾಕ್ಷಿಗಳಿದೆ. ಕಲ್ ತರ್ತಾರೆ, ಉದ್ದೇಶಪೂರ್ವಕವಾಗಿ ಗಲಭೆ ಎಬ್ಬಿಸ್ತಾರೆ, ಶಾಂತಿ ಭಂಗ ಮಾಡ್ತಾರೆ, ಪೊಲೀಸ್ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವರ ವಿರುದ್ಧ ಇಲ್ಲಿ ತನಕ ಕ್ರಮ ಆಗಿಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಬರೀ 15 ಜನರ ಬಂಧನ ಸಾಕ? ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 15 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಮಧ್ಯರಾತ್ರಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 14 ಜನ ಯುವಕರು, ಓರ್ವ ಅಪ್ರಾಪ್ತ ಬಾಲಕನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. DCM DK ಶಿವಕುಮಾರ್ ಹೇಳಿದ್ರಲ್ಲ, ಅಲ್ಲಿ ಬಹುತೇಕರು ಅಪ್ರಾಪ್ತರು ಆಗಿದ್ರು ಅಂತ. 14ರಿಂದ 15 ವರ್ಷ ವಯಸ್ಸಿನವರು ಇದ್ರು ಅಲ್ಲಿ ಅಂತ. ಅದರಂತೆ ಈಗ 14 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 1,000 ಜನ ಎಲ್ಲಿ, 15 ಜನರ ಬಂಧನ ಎಲ್ಲಿ? ಬಟ್ ಒಂದಂತೂ ಸ್ಪಷ್ಟ, ಉದಯಗಿರಿ ಪೊಲೀಸರು ಯಾರ್ದೋ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ 15 ಜನರ ಬಂಧನ ಆಗೋದಕ್ಕೂ ಕೂಡ ಇಲ್ಲಿ ತನಕ ಸಮಯ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ಅವತ್ತು ರಾತ್ರಿನೇ ಅವ್ರನ್ನೆಲ್ಲ ಓಡಿಸ್ಬಿಟ್ರು ಅಲ್ಲಿಂದ. ಬಟ್ ಬೆಳಗ್ಗೆ ಆದರೆ ಅಲ್ಲಿನ IG ಕೊಟ್ಟಿರುವ ಮಾಹಿತಿ ಪ್ರಕಾರ ಜಸ್ಟ್ 10 ಗಂಟೆ ಆಯಿತು ಇರಿ ಬಂಧಿಸ್ತೀವಿ ಅಂತ. ಉಡಾಫಿಯ ಉತ್ತರಗಳು ಪೊಲೀಸರಿಂದ ಕೇಳೋದಕ್ಕೆ ಸಿಕ್ತು. ಯಾವಾಗ ಒತ್ತಡ ಜಾಸ್ತಿ ಆಯಿತು, ಯಾವಾಗ ರಿಪಬ್ಲಿಕ್ ಇದನ್ನ ದೊಡ್ಡ ಮಟ್ಟದ ಸುದ್ದಿಯಾಗಿ ಬಿತ್ತರ ಮಾಡಿತು, ಆಗ ಕ್ರಮ ಕೈಗೊಂಡಿದ್ದೀವಿ ಅನ್ನೋ ತೋರಿಸೋ ಪ್ರಯತ್ನಗಳು ಕೂಡ ಅದನ್ನು ಕಾಣಿಸ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಪೊಲೀಸರೇ ದಾಖಲು ಮಾಡಿರುವಂತಹ FIR ಪ್ರತಿಯಲ್ಲಿ ಹೇಳ್ತಾರೆ 1000ಕ್ಕೂ ಹೆಚ್ಚು ಜನ ಜಮಾವಣೆಯಾಗಿದ್ರು, ಅಷ್ಟು ಜನ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ. ಈಗ 15 ಜನರ ಬಂಧನ ಸಾಕಾ? ಪೊಲೀಸರ ಮೇಲೆ ಯಾರ್ದಾದ್ರೂ ಒತ್ತಡ ಇದೆಯಾ? ಕಣ್ಣೋಡಿಸೋ ತಂತ್ರನ 15 ಜನರ ಬಂಧನದಿಂದ ಏನಾಗ್ತಾ ಇದೆ ಅಲ್ಲಿ? ಶ್ರುತಿ, ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ನಿನ್ನೆ ರಾತ್ರಿವರೆಗೂ ಕೂಡ 15 ಜನರನ್ನ ವಶಕ್ಕೆ ಪಡೆದು ಈಗಾಗಲೇ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಕೂಡ ಇದ್ದಾರೆ. ಈಗಾಗಲೇ ಅವರೆಲ್ಲರೂ ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲ 14 ದಿನಗಳ ಕಾಲವಾಗಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಏನು ಕಳೆದ 2 ದಿನಗಳ ಹಿಂದೆ ನಡೆದಂತಹ ಈ ಒಂದು ದೊಡ್ಡ ಮಟ್ಟದ ಗಲಾಟೆಯಲ್ಲಿದೆ. ಈ ಒಂದು ಗಲಾಟೆಯಲ್ಲಿ 1000ಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಭಾಗಿಯಾಗಿದ್ರು ಅನ್ನೋದಕ್ಕೆ ಈಗ ಪೊಲೀಸರು ಉಲ್ಲೇಖ ಮಾಡಿರುವಂತಹ FIR ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಅದು FIR ಅಲ್ಲಿರುವಂತಹ ಅಂಶಗಳನ್ನ ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಅಲ್ಲಿ ಬಂದಿದ್ದಂತಹ ಯುವಕರಿಗೆ ಪೊಲೀಸರ ಮೇಲೆ ಯಾವುದೇ ರೀತಿಯಾದಂತಹ ಭಯ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಊಟಾಗ್ತಾ ಇರುವಂಥದ್ದು. ಯಾಕಂತಂದರೆ 1000ಕ್ಕೂ ಹೆಚ್ಚು ಜನರು ಮುಸ್ಲಿಮರು ಆ ಯುವಕರು ಬಂದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿ ಪೊಲೀಸ್ ಠಾಣೆಯಲ್ಲೇ ನಿಜಕ್ಕೂ ಕೂಡ ಅವರು ಧ್ವಂಸ ಮಾಡೋದಕ್ಕೆ ಒಂದು ರೀತಿಯಾದಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅನ್ನುವಂತಹ ಅದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಈಗಾಗಲೇ ಒಂದು ಅಂಶ ಭಾಳ ನಿಜಕ್ಕೂ ಕೂಡ ಅದು ಆಘಾತಕಾರಿ ವಿಷಯ ಅಂತಂದರೆ ಪೊಲೀಸರ ಹೆಣವನ್ನು ಬೀಳಿಸೋದಕ್ಕೂ ಕೂಡ ಇವರು ತಯಾರಿಗಳನ್ನು ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ಉದಯಗಿರಿಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುನಿಲ್ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ FIR ಆಗಿರುವಂಥದ್ದು. ಸದ್ಯಕ್ಕೆ ಈಗ ಬಂಧಿಸಿರುವಂತಹ 15 ಜನರಿದ್ದಾರೆ. ಇವರು ನಿಜಕ್ಕೂ ಕೂಡ ಮೇನ್ ಕಿಂಗ್ ಫಿಲ್ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇವರ ಜೊತೆಗೆ ದೊಡ್ಡ ದೊಡ್ಡ ಕೈಗಳು ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಕೇವಲ 1000 ಬಾಬು ಇತ್ತು ಅಂತೇಳಿ ಈಗಾಗಲೇ ಪೊಲೀಸರ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ ಕೇವಲ ಎಲ್ಲೋ ಒಂದು ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಕೇವಲ 15 ಜನರನ್ನು ಬಂಧಿಸುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಬೇರೆ ರೀತಿ ದೊಡ್ಡ ಮಟ್ಟಕ್ಕೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲರೂ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಣ್ತದೆ. ಯಾಕಂತಂದರೆ 1000 ಮುಸ್ಲಿಂ ಯುವಕರು ಅಂತಂದರೆ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಕೂಡ CCTV ಫುಟೇಜ್ಗಳು ನೋಡ್ತಾರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಕಲ್ಲಲ್ಲಿ ಎಸೆಯೋದಕ್ಕೆ ಈಗಾಗಲೇ ಇಲ್ಲಿ ಶುರುವನ್ನು ಮಾಡಿದರು. ಉದಯಗಿರಿ ಠಾಣೆ ಬರುವಂತಹ ಅಕ್ಕಪಕ್ಕ ರಸ್ತೆಗಳಿದೆ, ರಸ್ತೆಗಳಲ್ಲಿ ನಿಂತು ಕಲ್ಲನ್ನು ಎಸೆದಿದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಪೊಲೀಸರೇ ವಶಪಡಿಸ್ಕೊಂಡಿರುವಂತಹ CCTV ಫುಟೇಜ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇದೆಲ್ಲ ಗಮನಿಸ್ತಾ ಹೋಗೋದಾದರೆ ಪೊಲೀಸ್ ಇಲಾಖೆ ಇನ್ನಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು. ಇನ್ನಷ್ಟು ಈ ಪ್ರಕರಣದಲ್ಲಿ ಯಾರೆಲ್ಲ ಕಿಂಗ್ ಫಿಲ್ಗಳಿದ್ದಾರೆ ಅವ್ರನ್ನ ಬಂಧಿಸುವಂತಹ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋದಕ್ಕೂ ಈಗ ಕಾದು ನೋಡ್ಬೇಕಾಗತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.